ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಇವತ್ತಿನ ಹೈಕೋರ್ಟ್ ಆಫ್ ಕರ್ನಾಟಕ ಅಪ್ಡೇಟ್ಸ್ ರಿಲೇಟೆಡ್ ಟು KS ಎಕ್ಸಾಮ್. ತುಂಬಾ ಜನ KS ಮೈನ್ಸ್ ಬರೆದಿರುವ ಆಸ್ಪಿರೆಂಟ್ಸ್ ಫೈನಲಿ ನೆಮ್ಮದಿಯ ಉಸಿರಾಡುವ ಕಾಲ ಬಂದಿದೆ. ದೆರ್ ಈಸ್ ಒನ್ ಓಲ್ಡ್ ಸೇಯಿಂಗ್ ಸ್ಟೇಟ್ಸ್ ದಟ್ ಕತ್ತಲು ಎಷ್ಟೇ ಇರಲಿ ಬೆಳಕು ಬರಲೇಬೇಕು ಎನ್ನುವ ತರಹ ಸುಮಾರು 1 ವರ್ಷ 4 ತಿಂಗಳುಗಳ ಕಾಲ ನಡೆದ ಈ ಒಂದು ಕೇಸ್ನ ಒಂದು ಸಿಹಿ ಸುದ್ದಿ KS ಮೈನ್ಸ್ ಪರಿಶ್ರಮದಿಂದ ಬರೆದ ಅಭ್ಯರ್ಥಿಗಳಿಗೆ ಇಂದು ಸಿಕ್ಕಿದೆ. ಅದು ಏನಂದ್ರೆ ಇಲ್ಲಿ ನೋಡಿ, ದಿಸ್ ಇಸ್ ದ ಸಮರಿ ಆಫ್ ಟುಡೇಸ್ ಹೈಕೋರ್ಟ್ ಆಫ್ ಕರ್ನಾಟಕ KS ಕೋರ್ಟ್ ಹಿಯರಿಂಗ್. ಅದರಲ್ಲಿ ಹೈಕೋರ್ಟ್ ಹ್ಯಾಸ್ ಕ್ಲಿಯರ್ಲಿ ಸ್ಟೇಟೆಡ್ ದಟ್ ನೋ ಫ್ರೆಶ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಶುಡ್ ಬಿ ಇಶ್ಯೂಡ್ ಅಂಡರ್ ದ ಇನ್ಕ್ರೀಸ್ ರಿಸರ್ವೇಶನ್ ಪಾಲಿಸಿ. ಇದರ ಅರ್ಥ ಏನಂದ್ರೆ ಯಾವುದೇ ಹೊಸ ನೇಮಕಾತಿ ಮಾಡೋಂಗಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದಿದೆ, ದ ಕೋರ್ಟ್ ಹ್ಯಾಸ್ ಆರ್ಡರ್ಡ್ ದಟ್ ದ ಆನ್ಗೋಯಿಂಗ್ KS ರಿಕ್ರೂಟ್ಮೆಂಟ್ ಪ್ರೊಸೆಸ್ ಮಸ್ಟ್ ಕಂಟಿನ್ಯೂ ವಿತೌಟ್ ಎನಿ ಇಂಟರಪ್ಷನ್ಸ್. ಅಂದ್ರೆ ಇವಾಗ ನಡೀತಿರುವ KS ರಿಕ್ರೂಟ್ಮೆಂಟ್ ಪ್ರಾಸೆಸ್ ಏನ್ ಮೈನ್ಸ್ ಎಕ್ಸಾಮ್ ಆಗಿದೆ, ಅದರದ ಇವಾಲ್ಯೂಯೇಷನ್ ಆಗಲಿ, ಅದರ ರಿಸಲ್ಟ್ಸ್ 1:3 ಲೀಸ್ಟ್ ಆಗಿರ್ಲಿ, ಅಥವಾ ಅದಾದ ಮೇಲೆ 1:1 ಪ್ರಾವಿಷನಲ್ ಲೀಸ್ಟ್ ಆರ್ ಫೈನಲ್ ಲೀಸ್ಟ್ ಆಗಿರ್ಲಿ, KPSC ಬಿಡಬಹುದು. ದಿಸ್ ಇಸ್ ರಿಲೇಟೆಡ್ ಟು ದ ಸೆಕೆಂಡ್ ಪಾಯಿಂಟ್. ಅದಾದ್ಮೇಲೆ ಥರ್ಡ್ ಪಾಯಿಂಟ್ ಏನಂದ್ರೆ, ಹೌಎವರ್ ದ ಅಪಾಯಿಂಟ್ಮೆಂಟ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಸಬ್ಜೆಕ್ಟೆಡ್ ಟು ದ ಫೈನಲ್ ವರ್ಡಿಕ್ಟ್ ಆಫ್ ದಿಸ್ ಕೇಸ್. ಅಂದ್ರೆ ಏನೇ ಆಗಿರ್ಲಿ, ಲೈಕ್ 1:1 ಲೀಸ್ಟ್ ಬಿಟ್ಟಿರ್ಲಿ, ಫೈನಲ್ ಆರ್ಡರ್ ಕೊಟ್ಟಿರ್ಲಿಕ್ಕೆ ಆಸ್ಪಿರೆಂಟ್ಸ್ಗೆ, ಬಟ್ ದೇ ಶುಡ್ ಬಿ ಅಡ್ಹೇರ್ ಟು ದ ಫೈನಲ್ ವರ್ಡಿಕ್ಟ್ ಆಫ್ ದಿಸ್ ಕೇಸ್. ಏನ್ ಫೈನಲ್ ಹಿಯರಿಂಗ್ ಅಲ್ಲಿ ಏನ್ ಫೈನಲ್ ಜಡ್ಜ್ಮೆಂಟ್ ಬರುತ್ತೋ ಅದು ಫೈನಲ್ ಆಗಿರುತ್ತೆ. ಅದಕ್ಕೆ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಅಬೈಡ್ ಆಗಿರಬೇಕು. ದಿಸ್ ಇಸ್ ದ ಥರ್ಡ್ ಪಾಯಿಂಟ್. ಮತ್ತೆ ವಿಲ್ ಕಮ್ ಟು ದ ಸೆಕೆಂಡ್ ಪಾರ್ಟ್ ಆಫ್ ದ ಆರ್ಡರ್. ಸೆಕೆಂಡ್ ಪಾರ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಚೇಂಜಸ್ ಹ್ಯಾವ್ ಬೀನ್ ಮೇಡ್ ಟು ದ ಎಕ್ಸಿಸ್ಟಿಂಗ್ ಇಂಟರಿಮ್ ಆರ್ಡರ್. ನಿಮಗೆ ಗೊತ್ತಿರಬೇಕು, ಇಂಟರಿಮ್ ಆರ್ಡರ್ ಒಂದು ಬಂದಿತ್ತು ರಿಲೇಟೆಡ್ ಟು KS ಮೈನ್ಸ್ ಎಕ್ಸಾಮ್. ಏನಂದ್ರೆ, KPSC ಕ್ಯಾನ್ ಗೋ ಹೆಡ್ ವಿತ್ ಇಟ್ಸ್ ಪ್ರಾಸೆಸ್ ಬಟ್ ಇಟ್ ಶುಡ್ ನಾಟ್ ರಿಲೀಸ್ ದ ಫೈನಲ್ ಲೀಸ್ಟ್ ವಿತೌಟ್ ಹೈಕೋರ್ಟ್ ಆಫ್ ಕರ್ನಾಟಕಸ್ ಅಪ್ರೂವಲ್. ಅಂದ್ರೆ KPSC ಫೈನಲ್ ಲೀಸ್ಟ್, ಸೆಲೆಕ್ಷನ್ ಲೀಸ್ಟ್ ಯಾವುದೇ ಕಾರಣ ರಿಲೀಸ್ ಮಾಡಬಾರದು ಹೈಕೋರ್ಟ್ ಆಫ್ ಕರ್ನಾಟಕ ಅನುಮತಿ ಇಲ್ಲದೆ ಅಂತ ಇಂಟರಿಮ್ ಆರ್ಡರ್ ಬಂದಿತ್ತು. ಬಟ್ ಅದನ್ನ ಇವಾಗ ಚೇಂಜ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ಸೆಕೆಂಡ್ ಪಾರ್ಟ್. ದ ಕೋರ್ಟ್ ನೌ ಹ್ಯಾಸ್ ಗಿವೆನ್ ದ ಸ್ಟೇಟ್ ಗೌರ್ಮೆಂಟ್ ಎ ಚಾನ್ಸ್ ಟು ಸಬ್ಮಿಟ್ ಅಬ್ಜೆಕ್ಷನ್ಸ್ ರಿಲೇಟೆಡ್ ಟು ದ ರಿಸರ್ವೇಶನ್ ಪಾಲಿಸಿ. ನಾವು ಇವಾಗ 56% ರಿಸರ್ವೇಶನ್ ಪಾಲಿಸಿಯಿಂದಾನೇ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ತಿದೆಯಲ್ಲ, ಇದಕ್ಕೆ ರಿಲೇಟೆಡ್ ಟು ಗೌರ್ಮೆಂಟ್ಗೆ ಇನ್ನೊಮ್ಮೆ ಅದರ ಅಬ್ಜೆಕ್ಷನ್ಸ್ ಕೊಡೋದಕ್ಕೆ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದೆ ಹೈಕೋರ್ಟ್ ಆಫ್ ಕರ್ನಾಟಕ. ಸೊ ದ ನೆಕ್ಸ್ಟ್ ಹಿಯರಿಂಗ್ ಈಸ್ ಆನ್ January 25, 2026. ಸೊ ಇನ್ನ ಒಂದು 2 ತಿಂಗಳು ಆದ್ಮೇಲೆ ನೆಕ್ಸ್ಟ್ ಹಿಯರಿಂಗ್ ಇದೆ. ಸೊ ಇಟ್ ವಿಲ್ ಡಸಂಟ್ ಇಂಪ್ಯಾಕ್ಟ್ ದ KS ಪ್ರಾಸೆಸ್ ಅದರ ಪಾಡಿಗೆ ಅದು ನಡೆಯುತ್ತೆ, ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಅದಾದ್ಮೇಲೆ ನಿಮಗೆ ಪ್ರಾವಿಷನಲ್ ಲೀಸ್ಟ್, 1:1 ಲೀಸ್ಟ್, ಇಂಟರ್ವ್ಯೂ ಎಲ್ಲ ಮಾಡ್ತಾರೆ. ಸೊ ದ ಪಾಸಿಟಿವ್ ಆಸ್ಪಿರೆಂಟ್ ಶುಡ್ ನಾಟ್ ಹ್ಯಾವ್ ಟು ಬಿ ವರ್ರಿಡ್. ಏಕೆಂದ್ರೆ ನಿಮ್ಗೆ ಇದೊಂಥರ ಗ್ರೀನ್ ಸಿಗ್ನಲ್ ಸಿಕ್ದಂಗೆ. ಸೊ ಡೋಂಟ್ ಬಿ ವರ್ರಿಡ್, ಗೋ ಹೆಡ್ ವಿತ್ ವಾಟ್ ಎವರ್ ದ ಪ್ರಿಪರೇಷನ್ ಯು ಹ್ಯಾವ್ ಆಲ್ರೆಡಿ ಡನ್. ನೌ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ ಫಾರ್ ದ ಇಂಟರ್ವ್ಯೂಗೆ ಯಾರೆಲ್ಲ ಮೈನ್ಸ್ ಚೆನ್ನಾಗಿ ಬರ್ದಿರಾ ಎಲ್ಲರೂ ಇಂಟರ್ವ್ಯೂ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇಂಟರ್ವ್ಯೂ ಡೇಸ್ ವಿತಿನ್ 1 or 1.5 month ಅಲ್ಲಿ ಬರ್ಬೋದು. ಇದರ ಜೊತೆಗೆ ನಾವು ಒಂದು KS ರಿಲೇಟೆಡ್ ಒಂದು ಪ್ರೆಡಿಕ್ಷನ್ ವಿಡಿಯೋ ಮಾಡಿದ್ವಿ, KS ರಿಸಲ್ಟ್ಸ್ ಹಾಗೂ ಗ್ರೂಪ್ ಬಿ ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂತ. ನಮ್ಮ ಪ್ರೆಡಿಕ್ಷನ್ ಆಲ್ಮೋಸ್ಟ್ ಆಲ್ ಕರೆಕ್ಟ್ ಆಗಿದೆ. ಇಲ್ಲಿ ನೋಡಿ, ನವೆಂಬರ್ 18, 19ನೇ ತಾರೀಕು ಗ್ರೂಪ್ ಬಿ ರಿಸಲ್ಟ್ಸ್ ಬರುತ್ತೆ ಅಂತ ಹೇಳಿದ್ವಿ, ಬಂದಿದೆ. ಬಟ್ ಅದು HKದಾಗಿತ್ತು. ಸೊ ನಾನ್ HK ರಿಸಲ್ಟ್ಸ್ ಅನ್ನ ನಾವು ಈ ವೀಕಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಇಟ್ ಗಾಟ್ ಡಿಲೇಡ್ ಡ್ಯೂ ಟು ಕೋರ್ಟ್ ಹಿಯರಿಂಗ್. ಸೊ ನಾನ್ HK ಗ್ರೂಪ್ ಬಿ ರಿಸಲ್ಟ್ಸ್ ಅನ್ನ ನಾವು ನೆಕ್ಸ್ಟ್ ವೀಕ್ ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ 2nd or 3rd of December ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ KS ರಿಸಲ್ಟ್ಸ್ ಯಾವಾಗ ಬರ್ಬೋದು ಅಂದ್ರೆ, KS ರಿಸಲ್ಟ್ಸ್ ಮೋಸ್ಟ್ಲಿ ಡಿಸೆಂಬರ್ 2nd ವೀಕ್ ಅಲ್ಲಿ ಬರುತ್ತೆ. ನಮ್ಮ ಈ ಪ್ರೀವಿಯಸ್ ವಿಡಿಯೋನ ಸುಮಾರು 4,500 ಜನ ನೋಡಿದ್ದೀರಾ. ಎಲ್ಲರಿಗೂ ನೋಡಿರುವವರಿಗೆ ಎಲ್ರಿಗೂ ಧನ್ಯವಾದಗಳು. ನಿಮಗೆ ಏನೇ ಡೌಟ್ಸ್ ಇರಲಿ, ನಿಮಗೆ ಏನೇ ಇನ್ಫಾರ್ಮೇಶನ್ ಬೇಕಾಗಿದ್ದಲ್ಲಿ ನಮ್ಮ ವಿಡಿಯೋಸ್ ಕಮೆಂಟ್ ಮಾಡಿ, ನಾವು ಖಂಡಿತ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತೀವಿ. ಥ್ಯಾಂಕ್ ಯು. ಫೈನಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಹಾಗೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ನಿಮಗೆ ಏನೇ KS ರಿಲೇಟೆಡ್ ಆರ್ ಅದರ್ ಎಕ್ಸಾಮ್ಸ್ ಇನ್ಫಾರ್ಮೇಶನ್, ಎಕ್ಸಾಮ್ಸ್ ರಿಲೇಟೆಡ್ ನೋಟಿಫಿಕೇಶನ್ ಬಗ್ಗೆ ನಾವು ವಿಡಿಯೋಸ್ ಮಾಡ್ತಿದ್ದೀವಿ, ಮತ್ತೆ ಅಪ್ಡೇಟ್ಸ್ ಬಗ್ಗೆ, ಮತ್ತೆ ಎಲ್ಲ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಮಾಹಿತಿ ನಾವು ಕೊಡ್ತಿರ್ತೀವಿ. ಸೊ ಥ್ಯಾಂಕ್ ಯು.